ಬಟ್ಟೆ ಸೇಲ್ ಮಾಡ್ತಿದ್ದೀರಾ ಆ ಜಾಗದಲ್ಲಿ ನೀವು ಒಂದು ಕೆಂಪು ಬಟ್ಟೆಲಿ ಗೋಮತಿ ಚಕ್ರ, ಕವಾಡೆ, ಆಮೇಲೆ ಒಂದು ಗೋಲ್ಡ್ ಕಾಯಿನ್ ಅಥವಾ ಲಕ್ಷ್ಮಿ ಕಾಯಿನ್ ಆಗಿರ್ಬೋದು, ಮತ್ತೆ ಅಡಿಕೆ, ಕರ್ಪೂರ, ಲವಂಗ ಈ ರೀತಿ ವಸ್ತುಗಳನ್ನ ಕೆಂಪು ಬಟ್ಟೆಲಿ ಕಟ್ಟಿ ಇಡಿ. ಅದಕ್ಕೆ ಪ್ರತಿದಿನ ಲೋಬಾನ ಅಥವಾ ಧೂಪವನ್ನು ಕೊಡ್ತಾ ಬನ್ನಿ. ನಿಜವಾಗ್ಲೂ ನೋಡಿ ಒಂದು ಮತ್ತೆ ಕುಬೇರ ಲಕ್ಷ್ಮಿ ಫೋಟೋ ಕಸ್ಟಮರ್ನ ಎದುರುಗಡೆ ಬರೋ ರೀತಿ ಇರಬೇಕು. ಫೋಟೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಪೋಸ್ಟಲ್ಲಿ ಹಾಕ್ತೀನಿ, ಅಂದರೆ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಎಲ್ಲರೂ ಹೇಗಿದ್ದೀರಾ? ಗುರುವಾರ ಇವತ್ತು ಪೂಜೆ ಎಲ್ಲ ಆಯಿತು. ಹಾಗೆಯೇ ನಿಮಗೆಲ್ಲ ಒಂದು ಟಿಪ್ಸ್ ಹೇಳೋಣ ಅಂತ ಬಂದೆ. ಏನಂತಂದರೆ, ನೀವೀಗ ನೋಡ್ತಾ ಇರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು, ಸ್ಯಾರಿ ಬಿಸ್ನೆಸ್, ಆನ್ಲೈನ್ ಆಫ್ಲೈನ್ ಸ್ಯಾರಿ ಬಿಸ್ನೆಸ್ ತುಂಬಾ ಓಡ್ತಾ ಇದೆ. ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ ಅಥವಾ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ನಾನು 5 ವರ್ಷಗಳ ಕಾಲ ಆಫ್ಲೈನ್ ಸ್ಯಾರಿ ಬಿಸ್ನೆಸ್ ಮಾಡಿದ್ದೆ. ಅದರಲ್ಲಿ ನನಗೆ ಎಷ್ಟು ಲಾಭ ಲಾಸು ಏನೇನಾಯಿತು, ಈಗ ಯಾಕೆ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನ ಈಗ ಸ್ಯಾರಿ ಬಿಸ್ನೆಸ್ ಅಂದರೆ ಸ್ಯಾರಿ ಬಿಸ್ನೆಸ್ ಓಕೆ ತುಂಬಾ ಒಂದು ಲಾಭ ಸಿಗುತ್ತೆ, ಅಂದರೆ ನಾವು ನೋಡ್ಕೊಬೇಕು ಅದು ಯಾವ ಥರ ಅಂತ ಹೇಳ್ತೀನಿ. ಮತ್ತು ಸ್ಯಾರಿ ಜೊತೆಗೆ ಟಾಪು, ಮಕ್ಕಳು ಬಟ್ಟೆ ಈ ರೀತಿ ಎಲ್ಲ ಹಾಕ್ಬೋದಾ, ಅಥವಾ ಸ್ಯಾರಿ ಮಾತ್ರ ಸೇಲ್ ಮಾಡಿದ್ರೆ ಒಳ್ಳೆಯದಾ, ಆಫ್ಲೈನಲ್ಲಿ ಸೇಲ್ ಮಾಡಬೇಕಾ, ಆನ್ಲೈನಲ್ಲಿ ಸೇಲ್ ಮಾಡಿದ್ರೆ ಒಳ್ಳೆಯದಾ, ಹೇಗೆ ನಾವು ಬೇರೆ ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೋಬೋದಾ, ಇದೆಲ್ಲ ಕ್ವಶನ್ಗಳು ತುಂಬ ಇರುತ್ತೆ. ನಾನು ಹೇಗೆ ನೀವು ಸ್ಯಾರಿ ಬಿಸ್ನೆಸ್ ಮಾಡಬೇಕು, ಇವತ್ತು ಏನಿರುತ್ತೆ ಅಂದರೆ, ಸ್ಯಾರಿ ಬಿಸ್ನೆಸ್ ಮಾಡುವಾಗ ನಮಗೆ ನಾವು ಎಷ್ಟೇ ಇನ್ವೆಸ್ಟ್ ಮಾಡ್ಬೋದು ಅಥವಾ ಎಷ್ಟು ಅಮೌಂಟಿಂದಾದರೂ ಬಟ್ಟೆ ತರ್ಬೋದು, ಅದು ಸೇಲ್ ಆಗಬೇಕು. ಅದಕ್ಕೆ ನಮಗೆ ನಾವು ನಂಬಿರೋಂಥ ದೇವರ ಒಂದು ಕೃಪೆ ಇರಬೇಕು. ಹಾಗೆಯೇ ಒಂದು ಎಲ್ಲ ಕರೆಕ್ಟ್ ಇರಬೇಕು. ಪ್ರತಿಯೊಂದು ವಾಸ್ತುವಿಂದ ಹಿಡಿದು ನಮ್ಮ ಮನೇಲಿ ನಾವು ಸೇಲ್ ಮಾಡೋ ಜಾಗ ಆಗಿರ್ಬೋದು, ಇಟ್ಟಿರೋ ಬಟ್ಟೆಗಳಾಗಿರ್ಬೋದು, ಜನರ ಅಟ್ರ್ಯಾಕ್ಟ್ ಮಾಡೋದು, ಇದೆಲ್ಲದಕ್ಕೂ ಕಾರಣ ಆಗುತ್ತೆ. ನಾನಿವತ್ತು ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ, ಏನಾದರೂ ನೀವು ಈ ರೀತಿ ಫಾಲೋ ಮಾಡ್ತಿಲ್ಲ ಟಿಪ್ಸು ಅಂದರೆ ಈ ವಿಡಿಯೋ ನೋಡಿ ನೀವು ಫಾಲೋ ಮಾಡ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ನನಗೂ ಸಹಿತ ಸ್ಯಾರಿ ಬಿಸ್ನೆಸ್ ಅಥವಾ ನಾನು ಸ್ಯಾರಿ, ಮಕ್ಕಳು ಬಟ್ಟೆ ಮತ್ತು ಟಾಪು, ಹಾಗೆ ಕೆಲವೊಂದು ಬಟ್ಟೆಗಳನ್ನೇ ಅಂದರೆ ಬ್ಲೌಸ್ ಪೀಸು ಈ ರೀತಿ ಎಲ್ಲ ಸೇಲ್ ಮಾಡ್ತಾಯಿದ್ದೆ. ಎಷ್ಟೋ ಟೈಮ್ 5 ವರ್ಷ ಬಟ್ಟೆ ಸೇಲ್ ಮಾಡಿದ್ದೀನಿ ಅಂದರೆ 2 ವರ್ಷ ನನಗೆ ನಾನು ಇವತ್ತು ಹೇಳ್ತಿರೋಂಥ ಟಿಪ್ಸು ನಂಗೆ ಗೊತ್ತಿಲ್ಲ. ತುಂಬಾ ಲಾಸು ಆಗಿದೆ, ಅದರಿಂದ ಒಳ್ಳೆಯದು ಆಗಿದೆ. ಅದೇ ನಾನೀಗ ಯಾಕೆ ಮಾಡ್ತಾಯಿಲ್ಲ ಸ್ಯಾರಿ ಬಿಸ್ನೆಸ್ಸು ಅಂತ ಸಹಿತ ಹೇಳ್ತೀನಿ. ತುಂಬಾ ಈ ವಿಡಿಯೋ ಯೂಸ್ ಆಗುತ್ತೆ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ. ಹೊಸಬ್ರೇನಾದರೂ ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಹೇಳ್ತೀನಿ. ಸ್ನೇಹಿತರೆ, ಏನು ಅಂತಂದರೆ, ನಾವೀಗ ನನಗೆ ತುಂಬ ಜನ, ನಾನು ಯೂಟ್ಯೂಬಲ್ಲಿ ಇರೋದ್ರಿಂದ ನನಗೆ ತುಂಬ ಜನ ಸಿಸ್ಟರ್ಸು ಎಲ್ಲ ಕೇಳ್ತಾರೆ, ನಾವು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಥವಾ ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ, ನೀವು ಬೆಂಗಳೂರಿಗೆ ಹತ್ತತ್ರ ಇದ್ದರೆ ನೀವು ಚಿಕ್ಕಪೇಟೆಯಲ್ಲಿ ತರ್ಬೋದು, ಶಿವಮೊಗ್ಗಕ್ಕೆ ಹತ್ತತ್ರ ಇದ್ದರೆ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರಲ್ಲಿ ತರ್ಬೋದು, ದಾವಣಗೆರೆಯಲ್ಲೂ ಸಹಿತ ದಾವಣಗೆರೆಯಲ್ಲೂ ತುಂಬ ಒಳ್ಳೆ ಬಟ್ಟೆಗಳು ಸಿಗುತ್ತೆ, ಅಲ್ಲೂ ತರ್ಬೋದು. ಒಂದೇ ಅಂಗಡಿಗೆ ಫಿಕ್ಸ್ ಆಗಬೇಡಿ. ಒಂದೇ ಅಂಗಡಿಗೆ ಫಿಕ್ಸ್ ಆದರೆ ನಮಗೆ ಅವರು ಅಂದರೆ ಅಷ್ಟು ರೇಟ್ಗಳು ನಮಗೆ ಮೋಸ ಮಾಡೋಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನೀವು ಅಂದರೆ ರೆಡಿ ಆಗುತ್ತಲ್ಲ, ಮ್ಯಾನುಫ್ಯಾಕ್ಚರ್ ಅಂತಾರಲ್ಲ, ಆ ರೀತಿ ಆಗುತ್ತಲ್ಲ, ಆ ರೀತಿ ಗೋಡೌನಿಗೆ ಹೋಗಿ ಬಟ್ಟೆಗಳನ್ನು ತೊಗೊಂಡ್ರೆ ತುಂಬಾ ಲಾಭ ಆಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಗುತ್ತೆ. ಅದೇ ನೀವು ಆನ್ಲೈನಲ್ಲಿ ಅಂದರೆ ನೀವು ಮನೇಲೇ ಇರ್ತೀರಾ, ಅಂದರೆ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಬಟ್ಟೆಗಳನ್ನು ನೋಡೋ, ಇಲ್ಲ ಅವ್ರು ನಾವು ಕಳಿಸ್ತೀವಿ ನೀವು ದುಡ್ಡು ಹಾಕಿ, ಈ ರೀತಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. 1 ದಿನ ಅಥವಾ 2 ದಿನ ವೇಸ್ಟ್ ಆದರೂ ಪರವಾಗಿಲ್ಲ. ಪ್ರತಿಯೊಂದು ಶಾಪಿಗೂ ಹೋಗಿ, ಪ್ರತಿಯೊಂದು ಗೋಡಾನಲ್ಲಿ ನೀವು ತರ್ತೀರ, ಅಲ್ಲೂ ಹೋಗ್ಬಿಟ್ಟು ಬಟ್ಟೆಗಳನ್ನು ಮುಟ್ಟು ನೋಡಿ ನೀವು ಹಾಕ್ಸ್ಕೊಳ್ಳಿ. ನೀವು ಈಗ ಬಟ್ಟೆ ಸೇಲ್ ಮಾಡ್ತೀರಂದರೆ ಇನ್ವೆಸ್ಟ್ ಮಾಡೋಕ್ಕೆ ಎಷ್ಟು 10, 20, 50,000 ಲಕ್ಷ ತನಕ ಇನ್ವೆಸ್ಟ್ ಮಾಡ್ತೀರ. ಒಂದು 50,000 ಬಟ್ಟೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರಿ ಅಂದರೆ, ಅದೇನಾದರೂ ನಾನು ಮೊನ್ನೆ ಒಂದು ನ್ಯೂಸಲ್ಲಿ ನೋಡಿದೆ, ಪಾಪ ಗಂಡ ಹೆಂಡತಿ 10,000 ಇನ್ವೆಸ್ಟ್ ಮಾಡಿ ಬಟ್ಟೆಗಳನ್ನು ಆನ್ಲೈನಲ್ಲಿ ತರಿಸಿದ್ದಾರೆ. ಗಣಪತಿ ಹಬ್ಬ ಟೈಮಲ್ಲೇ ಎಲ್ಲ ಬಟ್ಟೆ ಪ್ಯಾಕೆಟ್ ಹೊಡಿತಿರುವಾಗೇನೆ ಸ್ಮೆಲ್ ಬಂತಂತೆ, ಎಲ್ಲ ಬಟ್ಟೆಗಳು ಹರಿದೋಗಿದೆ. ತುಂಬ ಬಡವರು ಅನ್ಸತ್ತವರು, ಆದರೆ 10,000 ಎಲ್ಲೋ ಸಾಲ ಮಾಡಿ ತಂದುಬಿಟ್ಟು ಆನ್ಲೈನಲ್ಲಿ ತೊಗೊಂಡಿದ್ದಾರೆ. ಈ ರೀತಿ ಮೋಸ ಆಗಿದೆ. ಪಾಪ ಅವ್ರು ಯಾರ ಹತ್ರ ಹೇಳ್ಕೊಬೇಕಲ್ವಾ.
ಅದಿನ್ನು ಅವರು ಸಿಕ್ಕಿ ಅವ್ರಿಗೆ ನ್ಯಾಯ ಸಿಗೋ ಅಷ್ಟೊತ್ತಿಗೆ ಎಷ್ಟೋ ದಿವಸ ಆಗೋಗುತ್ತೆ. ಅವ್ರಿಗೆ ನೋಡಿ, ಆ ಬಡ ದಂಪತಿಗಳಿಗೆ ಎಷ್ಟೊಂದು ಕಷ್ಟ ಆಗಿದೆ. ಏನಾಗಲಿ, ಬಡವರಾಗಲಿ ಶ್ರೀಮಂತರಾಗಲಿ, ದುಡ್ಡೇ ಅಲ್ವಾ. ನಾವೀಗ ಒಂದು 10,000ದಿಂದ 50,000 ಇನ್ವೆಸ್ಟ್ ಮಾಡಿರ್ತೀವಿ ಅಂದರೆ ಆ ದುಡ್ಡೇ ಅಲ್ವಾ. ಅದರಲ್ಲಿ ನಮಗೆ ಲಾಭ ಕಾಣೋಕ್ಕೋಸ್ಕರ ಏನೋ ಹಾಕಿರ್ತೀವಿ. ಅದರಿಂದ ನೀವು ಏನೇ ಟೈಲರ್ ಆಗಿರಿ ಅಥವಾ ಬೇರೆ ಕೆಲಸ ಮಾಡ್ತೀರಿ, 2 ದಿನ ನೀವು ಬಟ್ಟೆ ಎಲ್ಲೆಲ್ಲಿ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿಬಿಟ್ಟು ಹೋಗಿ ನೋಡಿ, ಕೈಯಲ್ಲಿ ಮುಟ್ಟಿ ರೇಟ್ ನೋಡಿ ಆಗ್ಬೋದು ಅಂತ ನೀವು ಅಲ್ಲಿಂದ ಬಟ್ಟೆಗಳನ್ನು ತರಿಸ್ಕೋಬೋದು. ಅದು ಬಿಟ್ಟು ನೀವು ನಾನು ಮೊಬೈಲಲ್ಲಿ ನೋಡ್ತೀನಿ ಈ ಸೀರೆ ಅಂತ ಹೇಳಿಬಿಟ್ಟು ನೀವು ಸೆಲೆಕ್ಟ್ ಮಾಡಿದ್ರೆ ಆಗಲ್ಲ. ನನಗೆ ಫ್ರೆಂಡ್ಸ್, ನಾನು ಬಟ್ಟೆ ಸೇಲ್ ಮಾಡುವಾಗ ಸೂರತ್ತಿಂದ ಆಫರ್ ಬಂತು. ಅಂದರೆ ನೀವು ಆನ್ಲೈನಲ್ಲಿ ನೋಡಿ ನಿಮಗೆ 10,000 ದುಡ್ಡು ಹಾಕಿ ಕಳಿಸ್ತೀವಿ ಅಂತೇಳಿ. ನಾನು ಓಕೆ, ಬಟ್ಟೆಗಳಿಗೆ ಫೋಟೋ ಹಾಕಿ ಅಂತ ಹೇಳಿದೆ. ಬಟ್ಟೆಗಳ ಫೋಟೋ ಅವ್ರು ಹಾಕಿದಾಗ ನಂಗೆ ನಿಜವಾಗ್ಲೂ ಬಟ್ಟೆಗಳು, ನಮ್ಗೆ ಹೆಂಗಂದರೆ ಟೈಲರ್ಸ್ ಅಲ್ವಾ, ಪ್ರತಿದಿನ ಬಟ್ಟೆಗಳು ನೋಡ್ತಾ ಇರ್ತೀವಿ, ಮುಟ್ತಾ ಇರ್ತೀವಿ. ನಂಗೆ ನೋಡಿದ ತಕ್ಷಣ ಬಟ್ಟೆಗಳು ಗೊತ್ತಾಯಿತು, ಇದು ಆ ಬಟ್ಟೆಗೆ ಅವಾಗೆಲ್ಲ 250 ಟಾಪು ಅಂದರೆ ಈಗ 7-8 ವರ್ಷದ ಹಿಂದೆ 250 ರೂಪಾಯಿ ಟಾಪು ಅಂದರೆ ತುಂಬ ಚೆನ್ನಾಗೇ ಬರ್ತಿತ್ತು. ಈಗ 250 ರೂಪಾಯಿ ಟಾಪು ಅಷ್ಟು ಮೀಡಿಯಮ್ ಇರುತ್ತೆ, ಎಲ್ಲ 500, 1000 ಈ ಥರ ಆಗಿದೆ. ನನಗೆ ಬಟ್ಟೆಗಳು ನೋಡ್ತಿದ್ದಂಗೆ ಗೊತ್ತಾಯಿತು, ಇದು ಏನೋ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಎಲ್ಲ ಅಂತಲ್ಲ, ಒಂದೊಂದು ಆ ಥರ ಆಗುತ್ತೆ. ಆವಾಗ ನಾನಂದೆ, ಇಲ್ಲ ಬೇಡ, ಅದೇ 10,000 ನಾನು ಇಲ್ಲೇ ಹೋಗ್ಬಿಟ್ಟು ಶಿವಮೊಗ್ಗದಲ್ಲೇ ಗಾಂಧಿ ಬಜಾರನ್ನ ನೋಡ್ಬಿಟ್ಟು, ಇಲ್ಲ ಹುಬ್ಳಿ ಅಲ್ಲೆಲ್ಲ ಎಲ್ಲೇ ಆಗಲಿ, ನೀವು ದಾವಣಗೆರೆ ಅಥವಾ ಬೆಂಗಳೂರಲ್ಲೇ ಇರೋದಾದ್ರು ಮುಟ್ಟಿ ನೋಡಿ, ಕಣ್ಣಲ್ಲಿ ನೋಡಿ ಬಟ್ಟೆಗಳು ನೀವೇ ಸೆಲೆಕ್ಟ್ ಮಾಡಿ ಬ್ಯಾಗಿಗೆ ಅಂದರೆ ಪ್ಯಾಕ್ ಮಾಡೋ ತನಕ ಅಲ್ಲೇ ಇದ್ದು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಂಬಿಕೆ ಇರೋವಂಥ ಕಡೆ ನೀವು ಆನ್ಲೈನಲ್ಲೂ ತರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಎಲ್ಲರೂ ಅದೇ ಥರ ಮಾಡ್ತಾರೆ ಅಂತಲ್ಲ, ಆದಷ್ಟು ನಮ್ಮ ಜಾಗ್ರತೆ ನಾವಿರಬೇಕು. ಇದಿಷ್ಟು ನಾವು ಬಟ್ಟೆ ತರೋದಾಯ್ತಲ್ವಾ. ಈಗ ಬಟ್ಟೆ ತಂದ ಮೇಲೆ ನಾವೇನು ಮಾಡಬೇಕು, ಬಟ್ಟೆ ತಂದ ಮೇಲೆ ನಮ್ಮ ರೇಟ್ ಹಾಕಬೇಕು. ಈಗ ಶಾಪಲ್ಲಿ ಕೊಟ್ಟಿರೋ ರೇಟಲ್ಲೇ ನಾವು ಕಸ್ಟಮರಿಗೆ ಸೇಲ್ ಮಾಡಲ್ಲ. ಚಿಕ್ಕ ಸ್ಟಿಕ್ಕರ್ ಸಿಗುತ್ತೆ, ಅದನ್ನು ನೀವು ಕರೆಕ್ಟಾಗಿ ಕುತ್ಕೊಂಡು ನೀಟಾಗಿ ಅಂಟಿಸ್ಬೇಕು. ಅಂದರೆ ಎಲ್ಲ ಬಟ್ಟೆಗಳಿಗೂ ನಿಮ್ಮ ರೇಟ್ ಏನಿರುತ್ತೆ ಅದಕ್ಕೆ ಹಚ್ಚಬೇಕು. ಆದರೆ ಆಫ್ಲೈನಲ್ಲಿ ಸೇಲ್ ಮಾಡೋದಾದ್ರೆ ನಾನು ಅದೇ ರೀತಿ ಮಾಡಿದ್ರೆ, ಆನ್ಲೈನಲ್ಲಿ ನೀವು ಈ ಶಿಸ್ಟಿಗೆ ಇದಿದ್ದು ರೇಟು ಅಂತ ಹೇಳ್ಕೊಬೋದು. ನೆಕ್ಸ್ಟು ಅದೆಲ್ಲ ಆದಮೇಲೆ ಫಸ್ಟು ಸೇಲ್ ಮಾಡೋಕ್ಕೆ ಶುರು ಮಾಡಿದಿರೋ ಅಥವಾ ಪ್ರತಿ ಸತಿ ನೀವು ಒಂದು ಬಂಡಲ್ ಗಟ್ಟಲೆ ತರಿಸ್ತಿರೋ, ಯಾವ ವಾರನಾದರೂ ತಂದಿರಿ, ದೇವ್ರ ಮುಂದೆ ಇಟ್ಬಿಟ್ಟು ಫಸ್ಟ್ ಈಗ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿಬಿಟ್ಟು ಅದರಲ್ಲಿ ಒಂದು ಸೀರೆನ ನೀವು ನಿಮ್ಮನೆ ಹತ್ರ ಇರೋ ಯಾವುದೇ ಅಮ್ಮನ ದೇವಸ್ಥಾನಕ್ಕಾದರೂ ಮಡ್ಲಕ್ಕಿ ರೂಪದಲ್ಲಿ ಕೊಟ್ಬಿಟ್ಟು ನೆಕ್ಸ್ಟು ನಿಮ್ಮ ಮನೆ ದೇವರಿಗೆ ಮನಸ್ಸಲ್ಲಿ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ದುಡ್ಡು ಎತ್ತಿಡಿ. ಆಮೇಲೆ ಬಟ್ಟೆಯಲ್ಲಿ ಫಸ್ಟು ಸೇಲಾಗಿ ದುಡ್ಡಿರುತ್ತಲ್ವ, ಅದನ್ನು ನೀವು ಕಲ್ಲುಪ್ಪು 1 ಪ್ಯಾಕೆಟ್ ತಂದುಬಿಟ್ಟು ಉಪಯೋಗಿಸಿ, ಇಲ್ಲ ಪುಡಿ ಉಪ್ಪು 1 ಪ್ಯಾಕೆಟ್ ತಂದು ಉಪಯೋಗಿಸಿ. ಶುಕ್ರವಾರ ದಿವಸ, ನೀವು ಗುರುವಾರ ಯಾಕೆ ಹೇಳ್ತಿದ್ದೀನಿ ಅಂದರೆ, ಶುಕ್ರವಾರ ಎಲ್ಲ ಕೆಲಸ ಮಾಡೋರು ಅಷ್ಟೇ, ನಿಮಗೆ ಫಸ್ಟ್ನೇದಾಗಿ ಸಂಬಳ ಬಂದಾಗ ಫಸ್ಟ್ ದುಡ್ಡನ್ನು ನೀವು ಉಪ್ಪು ತರೋಕ್ಕೆ ಉಪಯೋಗಿಸಿದ್ರೆ ಆ ದುಡ್ಡು ಬೇಡದೇ ಇರೋದಕ್ಕೆ ಖರ್ಚಾಗಲ್ಲ. ಆ ದುಡ್ಡು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಯೂಸ್ ಆಗುತ್ತೆ. ಇದು ನನಗೆ ಆಗಿರುವಂಥ, ನನ್ನ ಜೀವನದಲ್ಲೇ ಆಗಿರುವಂಥ ಒಂದು ಇದು ಅನ್ಬೋದು. ಅಂದರೆ ನಂಗೆ ಅದು ಗೊತ್ತಾಗಿದೆ, ಆ ಥರ ಒಂದು ಒಳ್ಳೆಯದೇ ಆಗಿದೆ ನನಗೆ ಅದರಿಂದ, ಆಯಿತಾ. ಇದು ಬಟ್ಟೆ ಸೇಲ್ ಮಾಡೋರು. ಮತ್ತು ನಾನು ಬಟ್ಟೆ ಸೇಲ್ ಮಾಡುವಾಗ ನನಗೂ ತುಂಬಾ ಲಾಸ್. ಅಂದರೆ ನಾವು ಒಂದೊಂದು ಸರಿ ಬಟ್ಟೆ ಫಸ್ಟಿಗೆಲ್ಲ ಚೆನ್ನಾಗೇ ಹೋಯಿತು, ಆಮೇಲೆ ಬಟ್ಟೆನೂ ಸೇಲ್ ಮಾಡ್ತಾಳೆ, ಬಟ್ಟೆನೂ ಹೊಲಿತಾಳೆ, ಅಪ್ಪ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾಳೆ ಅಂತೇಳಿ ಹೇಳೇ ಬಿಟ್ರೆ, ಅಷ್ಟೊತ್ತಿಗೆ ಏನಾಯಿತು, ಒಂದು ಸರಿ ನಾನು ಬಟ್ಟೆ ತೊಗೊಂಬಂದೆ. ಆ ಟೈಮಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್, ನಮ್ಮ ಮನೆಯವರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವ್ರು ಎಲ್ಲೂ ಎದ್ದು ಓಡಾಡೋಂಗಿರಲಿಲ್ಲ. ಮನೆ ಜವಾಬ್ದಾರಿ ಪ್ರತಿಯೊಂದು ನನ್ನ ಮೇಲೆ ಬಿದ್ದಿತ್ತು. ಏನೋ ಹೋಗ್ಬಿಟ್ಟು 20,000 ಇನ್ವೆಸ್ಟ್ ಮಾಡಿ, ಅಂದರೆ ಬಟ್ಟೆ ಸೇಲ್ ಮಾಡ್ತಾಯಿದ್ದೆ, ಅದ್ರ ಮಧ್ಯೆ ಹಿಂಗಾಗಿತ್ತು. ಹೋಗಿ ತಂದೆ 20,000ದ್ದು ಸ್ಯಾರಿಗಳೇ ತಂದೆ, ತುಂಬ ಚೆನ್ನಾಗಿದ್ವು. ಆದರೆ ಒಂದು ಸ್ಯಾರಿನೂ ಸಹಿತ ಸೇಲ್ ಆಗಿಲ್ಲ. ಅವಾಗೆಲ್ಲ ಈ ರೀತಿ ಆನ್ಲೈನ್ ಇರಲಿಲ್ಲ. ಆಫ್ಲೈನಲ್ಲೇ ಊರು ಮನೆ ಕೇರಿಯವ್ರು ತಗೊಳ್ತಾ ಇದ್ರು ಅಷ್ಟೇ. ಒಂದು ಸೀರೆ ಉಳಿದಿರೋ ಹಂಗೆ ಸೇಲ್ ಆಗಿತ್ತು. ಅದಕ್ಕಿಂತ ಮುಂಚೆ ಒಂದು ಸೀರೆನೂ ಸೇಲ್ ಆಗಲಿಲ್ಲ, ಏನೂ ಆಗಲಿಲ್ಲ. ನನಗೆ ತುಂಬಾ ಒಂಥರ ದುಃಖ. ಮತ್ತು ನಾನು ಏನು ಮಾಡಿದೆ ಅಂತಂದರೆ, ಸೇಲ್ ಮಾಡಬೇಕು ಇದನ್ನು ಹೇಗಾದರೂ ಮಾಡಿ ಅಂತ ನಂಗೆ ಗೊತ್ತಾಗಲಿಲ್ಲ. ಅದಷ್ಟು ಸೀರೆನೂ ಮತ್ತೆ ರಿಟರ್ನ್, ಈಗ ನೋಡಿ ತರೋದಕ್ಕೆ ಬಸ್ ಚಾರ್ಜ್ ಹಾಕ್ಕೊಂಡು ಹೋಗಿ ಟೈಮ್ ವೇಸ್ಟ್ ಮಾಡಿ ಟೈಲರಿಂಗ್ ಕೆಲಸ ಬಿಟ್ಟು ಹೋಗಿ ತಂದಿರ್ತೀವಿ. ನೆಕ್ಸ್ಟು ಮತ್ತೆ ಅದನ್ನು ರಿಟರ್ನ್ ಅಷ್ಟು ಸೀರೆಗಳನ್ನು ತೊಗೊಂಡು ಮತ್ತೆ ಅದೇ ಅಂಗಡಿಗೆ ಹೋದೆ. ನಂಗೆ ಯಾವುದೋ ಸೀರೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಆದರೆ ಸೇಲ್ ಆಗ್ತಾಯಿಲ್ಲ. ಹೋದೆ, ವಾಪಸ್ ಕೊಟ್ಟೆ. ನಿಜ ನನಗೆ ತುಂಬಾ ನಾನು ಯಾಕೆ ನಂಗೆ ಅದೊಂಥರ ಮಂಕ್ ಥರ ಆಗಿಬಿಡ್ತು. ಅದನ್ನು ಸೇಲ್ ಮಾಡಬೇಕು, ಯಾವ ರೀತಿ ಐಡಿಯಾ ಮಾಡಿ ಸೇಲ್ ಮಾಡಬೇಕು ಆ ರೀತಿ ಎಲ್ಲ ಗೊತ್ತಾಗಲೇ ಇಲ್ಲ. ಆ ಥರ ಎಲ್ಲ ಆಯಿತು ನನಗದು. ಆಮೇಲೆ ಆ ಥರ ಬಟ್ಟೆ ಇಂಟ್ರೆಸ್ಟ್ ಆದರೆ ತುಂಬ. ಆಮೇಲೆ ಏನು ಮಾಡಿದೆ ಅಂತಂದರೆ, ಇಂಟ್ರೆಸ್ಟೇ ಇರಲಿಲ್ಲ ನನಗೆ, ಬಟ್ಟೆ ಸೇಲ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ.
ನಾನು ಆಮೇಲೆ ಮಾಡಿರೋದು ಇದೆ, ಕುಬೇರ ಲಕ್ಷ್ಮಿ ಫೋಟೋನ ತಂದೆ. ಕುಬೇರ ಲಕ್ಷ್ಮಿ ಫೋಟೋ ನಿಮಗೆ ಫೋಟೋ ಬೇಕಿದ್ರೆ ಹೇಳಿ, ನಾನು ಪೋಸ್ಟ್ ಮಾಡ್ತೀನಿ. ಕುಬೇರ ಲಕ್ಷ್ಮಿ ಫೋಟೋ ಮನೆ ಎದುರಿಗೆ ಎಂಟ್ರೆನ್ಸಲ್ಲಿ ನೀವು ಇಟ್ಕೊಂಡಾಗ ಅದು ಕಸ್ಟಮರ್ನ ಅಟ್ರಾಕ್ಟ್ ಮಾಡುತ್ತೆ. ನೆಕ್ಸ್ಟು ನೀವು ಅದರಲ್ಲಿ ಬಂದಿರೋವಂಥ ದುಡ್ಡಲ್ಲಿ ಫಸ್ಟು ಒಂದು ಪ್ಯಾಕೆಟ್ ಉಪ್ಪು ತನ್ನಿ, ಮತ್ತು ಮನೆ ದೇವರಿಗೆ ತೆಗೆದಿಡಿ. ಹತ್ತಿರದಲ್ಲೇ ಯಾವುದಾದ್ರೂ ಒಂದು ಅಮ್ಮನ ದೇವಸ್ಥಾನ ಇದ್ದರೆ ಫಸ್ಟು ಸ್ಯಾರಿನ ದೇವಸ್ಥಾನಕ್ಕೆ ಮಡಿಲಕ್ಕಿ ರೂಪದಲ್ಲಿ ಕೊಡಿ. ಈ ರೀತಿ ಮಾಡಿದೆ. ಈ ರೀತಿ ಮಾಡಿದ್ಮೇಲೆ ಆಮೇಲೆ ಪ್ರತಿ ಸರಿ ಬಟ್ಟೆ ತಂದಾಗಲೂ ನಾನು ಇಟ್ಟು ಪೂಜೆ ಮಾಡಿ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂಗೆ ಒಳ್ಳೇದು ಮಾಡಿಕೊಡಪ್ಪ ಅಂತ ಹೇಳಿ, ಇದರಲ್ಲಿ ನನಗೆ ಲಾಭ ಇಷ್ಟ ಆದರೆ ನಾನು ಏನಾದರೂ ಒಂದು ಈ ಥರ ಪೂಜೆಗಳು ಮಾಡಿಸ್ತೀನಿ ಅಂತ ಹೇಳ್ಕೊಳ್ಳಿ. ಇದು ನಿಜವಾಗೂ ನಂಬಿಕೆ ಅಲ್ಲ ಫ್ರೆಂಡ್ಸ್, ನಡೆದಿರೋ ಅಂಥದ್ದೇ. ಆಮೇಲೆ ನಿಜ ಚೆನ್ನಾಗೇ ಆಯಿತು, ತುಂಬ ಚೆನ್ನಾಗಿ ನಡೀತು. ನಾನು ಹೇಗಂದರೆ ವಾರಕ್ಕೆ 2 ಸರಿ ಹೋಗಿ ಬಟ್ಟೆ ತರೋಷ್ಟು ಆಯಿತು. ಅದು ಏನಾಯಿತು, ನಾನು ನೈಟಿ ಟಾಪು ತುಂಬಾ ಸೇಲ್ ಮಾಡ್ತಾಯಿದ್ದೆ. ಸ್ಯಾರಿ, ಈಗ ಸ್ಯಾರಿಗಳು ಯಾರೇ ತೊಗೊಂಡ್ರು ಸಹಿತ ಬ್ಲೌಸ್ ಹೊಲಿಯೋಕ್ಕೆ ನನಗೆ ಕೊಡ್ತಿದ್ರು, ಅಲ್ಲೂ ಲಾಭ. ಹಾಗೆ ನೈಟಿಗಳು ಯಾರೇ ತೊಗೊಂಡ್ರು ನನಗೆ ಫಿಟ್ಟಿಂಗಿಗೆ ಕೊಡ್ತಿದ್ರು, ಟಾಪ್ಗಳು ಯಾರೇ ತೊಗೊಂಡ್ರು ಫಿಟ್ಟಿಂಗ್. ಈಗೂ ಸಹಿತ ರೇವತಿ ನೀನು ತಂದ್ಕೊಟ್ಟಿರೋ ಬಟ್ಟೆ ಅಷ್ಟು ಚೆನ್ನಾಗಿ ಬಂದಿದೆ, ನನಗೆ ತರಿಸ್ಕೊಡು, ಸೇಲ್ ಮಾಡೋದು ಮತ್ತೆ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ಆದರೆ ನಮಗೆ ಸ್ವಲ್ಪ ಮನೆ ಅಂದರೆ ನಾವಿರೋ ಮನೆಯಲ್ಲಿ ಅಷ್ಟು ವ್ಯವಸ್ಥಿತವಾಗಿಲ್ಲ, ಕರೆಕ್ಟಾಗಿ ಇಡೋದಕ್ಕೆ ಮಾಡೋದಕ್ಕೆ ಕಸ್ಟಮರಿಗೆ ತೋರ್ಸೋಕ್ಕೆ ವ್ಯವಸ್ಥಿತವಾಗಿ ಇಲ್ದಿರೋ ಕಾರಣ ನಾನೀಗ ನಿಲ್ಲಿಸಿದ್ದೀನಿ. ನೋಡಬೇಕು, ಯಾಕಂದರೆ ಸ್ಟಿಚಿಂಗ್ ಕೆಲಸ ಇರುತ್ತೆ, ಅದನ್ನು ಬಿಟ್ಬಿಟ್ಟು ಇದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟು ನೀವು ಆಫ್ಲೈನಲ್ಲಿ ಸೇಲ್ ಮಾಡ್ತೀರಾ ಅಂತ ಅಂದರೆ ನಮಗೆ ಪರಿಚಯ ಇರೋರು, ನಮ್ಮ ಊರು ಮನೆಯವರು ಇರ್ತಾರೆ, ಅವ್ರ ಹತ್ರ ನೀವು ಅರ್ಧ ಅಮೌಂಟ್ ಅಂದರೆ ಅವರು ಕಂತಲ್ಲಿ ಏನಾದ್ರು ಕೊಡೋದಾದರೆ ನೀವು 1,000 ರೂಪಾಯಿಗೆ ಸೀರೆ ತಂದಿದ್ರೆ 1,500 ರೂಪಾಯಿಗೆ ಕೊಡಿ. ಯಾಕಂದರೆ ಅವ್ರು ಅವಾಗ 50, ಇವಾಗ 100, ಇವಾಗ 20, ಇವಾಗ 30 ಕೊಟ್ಟರು ಕೊಡ್ದಿರೋ ಇಲ್ಲ, ಈ ರೀತಿ ಮಾಡಿಬಿಡ್ತಾರೆ. ಕ್ಯಾಶ್ ಕೊಟ್ಟು ಹೋದರೆ 1,100 ರೂಪಾಯಿ ಹಾಕ್ತೀನಿ, ಯಾಕಂದರೆ ಕೊರಿಯರ್ ಚಾರ್ಜ್ ಇರೋದಿಲ್ಲ, ಕ್ಯಾಶ್ ಆನ್ ಡೆಲಿವರಿ ಮತ್ತು ಆಫ್ಲೈನಲ್ಲಿ ಆಗಿರುತ್ತಲ್ವ. 1,100 ರೂಪಾಯಿ ಮಾರಿ ಒಂದು ಸೀರೆಗೆ 100 ರೂಪಾಯಿ ಲಾಭ ಇಟ್ಕೊಳ್ಳಿ, ಇದರಲ್ಲಿ ಏನೂ ಸಮಸ್ಯೆ ಆಗಲ್ಲ. ಇಲ್ಲ ನನಗೆ ಕಂತಲ್ಲಿ ಕೊಡು, ನಾನು 200 ರೂಪಾಯಿ ಕೊಡ್ತೀನಿ ಅಥವಾ 150 ರೂಪಾಯಿ ಕೊಡ್ತೀನಿ ಅನ್ನೋಕ್ಕೆ ನೀವು 1,000 ರೂಪಾಯಿ ಸೀರೆಗೆ 1,500 ರೂಪಾಯಿ ಅನ್ನಿ, ಬೇಕಿದ್ರೆ ತೊಗೊಂಡೋಗ್ತಾರೆ, ಬೇಡದಿದ್ರೆ ಇಲ್ಲ. ಆದರೆ ತುಂಬ ಚೆನ್ನಾಗಿರೋ ಸ್ಯಾರಿಗಳನ್ನು ತನ್ನಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಮಗೆ ಜನಕ್ಕೆ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಬಟ್ಟೆಗಳನ್ನು ಕೊಡಬೇಕು ಅಲ್ವಾ. ನಮ್ಮ ಊರು ಕೇರಿ ಮನೆಗೆ ಕೊಡ್ತೀವಿ ಅಂದರೆ ಒಗ್ದಾಗ ಬಣ್ಣ ಹೋಯ್ತು ಅಂದರೆ ನಮ್ಮ ಮನೆಗೆ ಬಂದು ಹೇಳ್ತಾರೆ, ಹತ್ತಿರ ಇರ್ತಾರೆ, ಫೋನ್ ಮಾಡಾದರೂ ಹೇಳ್ತಾರೆ. ಹಾಗಾಗಿ 50-100 ಕೊಡೋರಿಗೆ ಈ ರೀತಿ ಮಾಡಿ ಟಾಪ್ ಸೇಲ್ ಮಾಡಿ ಅಥವಾ ಸ್ಯಾರಿನೇ ಸೇಲ್ ಮಾಡಿ. ಆಮೇಲೆ ಆನ್ಲೈನಲ್ಲಿ ಅಂದರೆ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಂಡು ಕೊಡ್ಬೋದು. ಆದರೆ ನೀವು ಸಹಿತ ಅಷ್ಟೇ ಪ್ರಾಂಪ್ಟ್ ಆಗಿರ್ಬೇಕು, ಯಾಕಂದರೆ ನಾವು ಕಸ್ಟಮರ್ಗೆ ಬಟ್ಟೆ ಕೊಡ್ತೀವಿ ಅಂದಾಗ ಒಂದು ಸತಿ ನೀವು ಹೊಸ ಸೀರೆನಾದರೂ ಒಡೆದು ಚೆಕ್ ಮಾಡಿ ಡ್ಯಾಮೇಜ್ ಏನಾದ್ರು ಇದೆಯಾ ಅಂತೇಳಿ ಕಳಿಸ್ಕೊಡಿ. ಯಾಕಂದರೆ ತುಂಬ ಈಗ ಪೋಸ್ಟ್ ಆಫೀಸಲ್ಲೂ ಕೊರಿಯರ್ ಮಾಡ್ಬೋದು, ಆಮೇಲೆ ಕೊರಿಯರ್ ಆಫೀಸಲ್ಲೂ ಮಾಡ್ಬೋದು. ಹಳ್ಳಿ ಅಂದರೆ ಪೋಸ್ಟ್ ಆಫೀಸ್ ಇರುತ್ತೆ. ಸ್ಯಾರಿನ ನೀವು ಅವರಿಗೆ ಕೊಡೋಕ್ಕೂ ಮುಂಚೆ ವಿಡಿಯೋ ಮಾಡ್ಕೊಂಡು ಕೊಡಿ, ಅಂದರೆ ನೀವು ಓಪನ್ ಮಾಡ್ತಿರೋದನ್ನ ವಿಡಿಯೋ ಮಾಡಿ ಅವ್ರಿಗೆ ಕಳಿಸಿ ಕೊಡಿ. ತುಂಬ ಕಸ್ಟಮರ್ ಆದರೂ ಅಂದರೆ ಅದು ಆಗೋದಿಲ್ಲ, ಆದರೆ ಅದು ನಿಮ್ಮದು ಒಂದು ಜವಾಬ್ದಾರಿ ಇರುತ್ತೆ ಒಳ್ಳೆ ಬಟ್ಟೆನ ಕೊಡುವಂಥದ್ದು. ಹಾಗೆ ಯೂಟ್ಯೂಬಲ್ಲಿ ಇರ್ತೀರಾ ಅಂತ ಅಂದರೆ ಇನ್ಸ್ಟಾದಲ್ಲಿ ಇರ್ತೀರ ಅಂದರೆ ನೀವು ಜನಕ್ಕೆ ತೀರಾ ಹತ್ತಿರವಾಗಿ ಗೊತ್ತಿರ್ತೀರ. ನೀವಂತೂ ಇನ್ನೂ ಚೆನ್ನಾಗೇ ಕೊಡಬೇಕು, ಯಾಕಂದರೆ ಅಷ್ಟೇ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಅಂದರೆ ನಿಮ್ಮನ್ನು ವಿಡಿಯೋದಲ್ಲಿ ನೋಡ್ತಾ ಇರ್ತಾರೆ ಜನ, ಅಷ್ಟೇ ನಂಬಿಕೆ ಇಟ್ಟಿರ್ತಾರೆ. ನನಗೂ ಸಹಿತ ಒಬ್ಬರು ವ್ಯೂವರ್ಸ್ ಪರಿಚಯ ಇದ್ದಾರೆ, ಮಂಜುಳಾ ಅಂದ್ಬಿಟ್ಟು. ಪಾಪ ಅವರಿಗೂ ನಾನು ಈ ಕುಬೇರ ಲಕ್ಷ್ಮಿ ಫೋಟೋ ಇಡೋದಕ್ಕೆಲ್ಲ ಹೇಳಿದ್ದೆ, ಉಪ್ಪು ತಂದು ಇಟ್ಟು ಪೂಜೆ ಮಾಡೋದಕ್ಕೂ ಪೂಜೆ ಮಾಡಿ ಶುಕ್ರವಾರ ದಿವಸ ಆ ದುಡ್ಡಲ್ಲಿ ಉಪಯೋಗಿಸಿ ಅಂತಲೂ ಹೇಳಿದ್ದೆ. ಅವರು ಅದನ್ನು ರೆಮಿಡಿ ಮಾಡ್ತಾರೆ. ಈ ವಿಡಿಯೋ ನೋಡಿದರೆ ಕಮೆಂಟು ಹಾಕ್ತಾರೆ ಅವರು, ನೋಡಿ ಈ ರೀತಿ ಮಾಡಿ. ಹಾಗೆಯೇ ನೀವು ನಾನು ಹೇಳಿದೆ ಅಲ್ವಾ, ಕುಬೇರ ಲಕ್ಷ್ಮಿ ಫೋಟೋ ಒಂದು ನೀವು ಯಾರೇ ಬಟ್ಟೆ ಸೇಲ್ ಮಾಡೋದು, ನನಗೆ ಅದೇ ಒಂದು ನಾನೀಗ ಬಿಸ್ನೆಸ್ ಆಗಿ ತಗೊಳ್ತೀನಿ, ನಾನು ಅದರಲ್ಲೇ ಇಂಪ್ರೂವ್ಮೆಂಟ್ ಆಗ್ತೀನಿ ಅನ್ನೋರು ಕುಬೇರ ಲಕ್ಷ್ಮಿ ಫೋಟೋ ತಂದ್ಕೊಳ್ಳಿ. ಮತ್ತು ಬಟ್ಟೆ ತಂದ ತಕ್ಷಣ ಫಸ್ಟು ಒಂದು ದೇವರಿಗೆ ಪ್ರಾರ್ಥನೆ ಮಾಡಿ. ಒಬ್ಬೊಬ್ಬರು ಬಟ್ಟೆ ತರ್ತಾರೆ, ತಂದ ತಕ್ಷಣವೇ ಕಸ್ಟಮರ್ ಬಂದರು ಅಂತ ಹಾಗೆ ಹೊಡೆದು ಆ ಥರ ಎಲ್ಲ ಮಾಡಿಬಿಡೋದು ಯಾವತ್ತಿದ್ರೂ ಲಾಸೆ. ನೆಕ್ಸ್ಟು ಹತ್ತಿರದಲ್ಲಿರೋ ಯಾವ್ದು ಅಮ್ಮನ ದೇವಸ್ಥಾನ ಅಂದರೂ ಪರವಾಗಿಲ್ಲ ಕೊಡಿ. ಅಕಸ್ಮಾತ್ ನಿಮ್ಮ ಮನೆ ಹತ್ರ ಯಾವುದೂ ದೇವಸ್ಥಾನ ಇಲ್ಲಾಂದರೆ ವಯಸ್ಸಾದ ಒಬ್ಬರು ಹಿರಿಯರಿಗೆ ಕರೆದ್ಬಿಟ್ಟು ನಿಮ್ಮ ಮನೆಗೆ ಅವರಿಗೆ ಫಸ್ಟು ಅದರಲ್ಲಿ ಒಂದು ಸೀರೆನ ಮಡ್ಲಕ್ಕಿ ಕೊಟ್ಬಿಟ್ಟು ಕಾಲಿಗೆ ಬೀಳಿ. ಈ ರೀತಿ ಎಲ್ಲ ಮಾಡ್ತಾ ಹೋದಾಗ ನಿಮ್ಮ ಬಟ್ಟೆ ಬಿಸ್ನೆಸ್ಸು ಸಹಿತ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಆಫ್ಲೈನಲ್ಲಿ ಕೊಡುವಾಗ ಮಾತ್ರ ತುಂಬಾ ಎಚ್ಚರಿಕೆಯಿಂದ ಇರಿ, ಯಾಕಂದರೆ ನಮಗೆ ಅಲ್ಲೂ ಸಹಿತ ಮೋಸ ಮಾಡ್ತಾರೆ. ನಿಜವಾಗೂ ನನಗೆ ಒಂದೊಂದು ಸರಿ ಸೀರೆ ಕೊಟ್ಟಾಗ ಅವ್ರ ಮನೆ ಬಾಗಿಲಿಗೆ ಎಷ್ಟು ಸತಿ ಅಲ್ದಿದ್ದೀನಿ. ಅದಕ್ಕೆ ಈಗ ನಾನು ಏನಾದರೂ ಸೀರೆ ಸೇಲ್ ಸ್ಟಾರ್ಟ್ ಮಾಡಿದ್ರೆ ಆನ್ಲೈನಲ್ಲೇ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ಆಫ್ಲೈನ್ ತುಂಬಾ ಡೇಂಜರು. ಯಾಕಂದರೆ ನಾವೇನು ಬಟ್ಟೆಗಳ ರೆಡಿ ಮಾಡಿರಲ್ಲ, ಬೈ ಮಿಸ್ಟೇಕ್ ಎಲ್ಲಾದರೂ ಕಲರ್ ಹೋಯ್ತೋ ಇನ್ನೇನಾಯಿತು ಅಂದರೆ ನಮ್ಮನ್ನೇ
ಬೆಟ್ ಮಾಡಿ ತೋರಿಸ್ತಾರೆ. ಹಾಗಾಗಿ ಇದಕ್ಕೆಲ್ಲ ನಾವೇ ಕಾರಣ ಆಗಿರೋದಿಲ್ಲ. ಏನಾದರೂ ಡ್ಯಾಮೇಜ್ ಇದ್ದರೆ ಏನಾದರೂ ಆದರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ಆದರೆ ತೀರಾ ಪ್ರತಿಯೊಂದು ಎಳೆ ನೂಲಿಗೂ ಸಹಿತ ಕಂಪ್ಲೇಂಟ್ ಹುಡ್ಕೋರು ಸುಮಾರು ಜನ ಇರ್ತಾರೆ. ಇವತ್ತು ಗುರುವಾರ ನೋಡಿ, ಗುರುವಾರ, ನಾಳೆ ಶುಕ್ರವಾರ ನಿಮ್ಗೆ ಆ ರೀತಿ ಏನಾದರೂ ನೀವು ಮಾಡ್ಕೋಬೇಕು ಈ ರೆಮಿಡಿ ಅಂದರೆ ಮಾಡಿ. ಹಾಗೆಯೇ ನೀವು ಬಟ್ಟೆ ಸೇಲ್ ಮಾಡೋ ಜಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಅನ್ಬೋದು ಇದು. ನೀವು ಬಟ್ಟೆ ಸೇಲ್ ಮಾಡೋ ಜಾಗದಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಗೋಮತಿ ಚಕ್ರ, ಕವಡೆ, ಲವಂಗ, ಏಲಕ್ಕಿ, ಕರ್ಪೂರ, ಒಂದು ಗೋಲ್ಡ್ ಕಾಯಿನು, ಹಾಗೆ ಲಾವಂಚ ಬೇರು, ಆಮೇಲೆ ಇದೆಲ್ಲ ಒಂದು ನಿಮಗೆ ಅಟ್ರಾಕ್ಟ್ ಮಾಡುತ್ತೆ. ಕಸ್ಟಮರ್ನಾಗಿರ್ಬೋದು, ದುಡ್ಡನ್ನಾಗಿರ್ಬೋದು, ನಿಮ್ಮನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಎಲ್ಲಿ ಬಟ್ಟೆ ಸೇಲ್ ಮಾಡ್ತೀರಾ ಅಥವಾ ಸ್ಟಿಚಿಂಗ್ ಮಾಡ್ತೀರಾ ಆ ಜಾಗದಲ್ಲಿ ಇಡೀ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ಟೆ ಸೇಲ್ ಮಾಡೋರಿಗೆ ಈ ವಿಡಿಯೋ ಮಾಡ್ತಿರೋದ್ರಿಂದ ನೀವು ಬಟ್ಟೆ ಸೇಲ್ ಮಾಡ್ತಿದ್ದೀರಾ ಆ ಜಾಗದಲ್ಲಿ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಗೋಮತಿ ಚಕ್ರ, ಕವಡೆ, ಆಮೇಲೆ ಒಂದು ಗೋಲ್ಡ್ ಕಾಯಿನ್ ಅಥವಾ ಲಕ್ಷ್ಮಿ ಕಾಯಿನ್ ಆಗಿರ್ಬೋದು, ಮತ್ತು ಅಡಿಕೆ, ಕರ್ಪೂರ, ಲವಂಗ, ಈ ರೀತಿ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಿ. ಅದಕ್ಕೆ ಪ್ರತಿದಿನ ಲೋಭಾನ ಅಥವಾ ಧೂಪವನ್ನು ಕೊಡ್ತಾ ಬನ್ನಿ. ನಿಜವಾಗ್ಲೂ ನೋಡಿ ಒಂದು, ಮತ್ತು ಕುಬೇರ ಲಕ್ಷ್ಮಿ ಫೋಟೋ ಕಸ್ಟಮರ್ನ ಎದುರುಗಡೆ ಬರೋ ರೀತಿ ಇರಬೇಕು. ಫೋಟೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಪೋಸ್ಟಲ್ಲಿ ಹಾಕ್ತೀನಿ, ಅಂದರೆ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ. ಯಾರು ಬಟ್ಟೆ ಬಿಸ್ನೆಸ್ ಮಾಡಿದ್ರು ನಾನು ಲಾಸಲ್ಲಿದ್ದೀನಿ ಅನ್ನೋರು, ಅಥವಾ ನನಗೆ ಬಟ್ಟೆ ಬರ್ತಿಲ್ಲ, ನಾನು ಸ್ಟಿಚಿಂಗ್, ನಿನ್ನೆನೂ ನಾವು ಒಬ್ಬ ಕಾಲ್ ಮಾಡಿದ್ರು, ಅವರು ಹಾಗೆ ಹೇಳಿದ್ರು. ಎಲ್ರಿಗೂ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಏನಾದರೂ ಯೂಸ್ ಆಗಿದೆ ಅನಿಸಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹಿತ ಈ ವಿಡಿಯೋ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ